ಅಮ್ಮ ಜಗನ್ಮಂಗಲಿ, ಇದೆಂಥ ಸೃಷ್ಟಿ ನಿಯಮ ನಿನ್ನದು. ಇದ್ದ ಮನೆ ಸುಟ್ಟುಕೊಂಡ್ರು ಗಟ್ಟಿ ಮನಸ್ಸು ಮಾಡಿಕೊಂಡು ಕಟ್ಟಿಕೊಂಡ ಗಂಡನ ಮನೆ ಸೇರಿಕೊಂಡೆ. ಆದ್ರೆ ಈ ಮನೆಯಲ್ಲಿ ಏನಾಗಿದೆ ನನ್ನ ಸ್ಥಿತಿ? ತುತ್ತು ಕೂಳಿಗೂ ಹಂಗಿನ ಮಾತು ಕೇಳುವಂತಾಗಿದೆ ನನ್ನ ಬಾಳು. ತಾಯಿ, ಇಲ್ಲಿವರೆಗೂ ಒಬ್ಬಂಟಿಯಾಗಿ ತವರು ಮನೆಯಲ್ಲಿ ಆಶೆ ಇಲ್ಲದೆ ಒಂಟಿಯಾಗಿ ಕಾಲ ಕಳೆದ್ಬಿಟ್ಟೆ. ಈಗ ಗಂಡನ ಮನೆ ಸೇರಿಕೊಂಡ ಮೇಲೆ ತುತ್ತು ಆಹಾರಕ್ಕಾಗಿ ಬರಗಾಲಿನಲ್ಲಿ ನಡೆದ ಒಂಟಿ ಅಂತಾಗಿದೆ ಈ ನನ್ನ ಬಾಳು. ಅಮ್ಮ, ಯಾವುದಾದ್ರೂ ಒಂದು ರೂಪ ಅವತಾರವನ್ನ ತಾಳಿ ಈ ನಿನ್ನ ಮಗಳನ್ನ ರಕ್ಷಿಸು ತಾಯಿ. ಈ ಮಗಳನ್ನ ಕಾಪಾಡು. ಮುಸ್ರಿ ಮೋಡೆಂದು ಹೇಳಿದ್ರೆ ಒಳ್ಳೆ ಶರಣಮ್ಮನ ಫೋಟೋ ಹಿಡಿದು ಹಾಡ್ತಾ ನಿಂತಿರುವೆ ಅಲ್ಲ, ಯಾರನ್ನ ಕೇಳಿ ಪೂಜಿಸಲಿಕ್ಕೆ ನಿಂತಿರುವೆ? ದೇವರ ಪೂಜೆ ಅಷ್ಟೇ ಏಕೆ, ಹೆಜ್ಜೆ ಕಿತ್ತಿಟ್ರು ಸಹ ನನ್ನ ಅನುಮತಿ ಪಡಿಬೇಕು. ಹೇಳಲಾರದೆ ಗಂಡು ಕೂಡಿಯಂತೆ ಈ ಮನೆ ಕೂಳು ತಿಂದು ಹೇಳಲಾರದೆ ಗಂಡು ಗೂಳಿಯಂತೆ ಈ ಮನೆ ಕೂಳು ತಿಂದು ಸೊಕ್ಕಿಗೆ ಬಂದು ಈ ರೀತಿ ಪ್ರತಿನಿತ್ಯ ಪೂಜೆ ಮಾಡುತ್ತಾ ನಿಲ್ಲೋದಕ್ಕೆ ನೀನು ಮಠಾಧೀಶನ ಮನೆ ಎಂದು ತಿಳಿದಿರುವಿಯಾ? ಅಕ್ಕ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನೀನ್ ಹೇಗೆ ಈ ಮನೆಗೆ ಸೊಸೆಯಾಗಿ ಬಂದಿರುವೆಯೋ ನಾನು ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಅದಕ್ಕಾದ್ರೂ ಸ್ವಲ್ಪ ನನಗೆ ಮರ್ಯಾದೆ ಕೊಟ್ಟು ಮಾತನಾಡಕ್ಕ. ಈ ಮನೆಗೆ ನೀ ಸೊಸೆಯಾಗಿ ಬಂದಿರುವೆನೆಂದು ಪದೇ ಪದೇ ನನಗೆ ಒತ್ತೆ ಹೇಳ್ತೀಯಾ? ಹಿಂದೆ ನಿನ್ನಕ್ಕನೊಬ್ಬಳು ತನ್ನ ಪಾಲಿನ ಆಸ್ತಿಯನ್ನ ಈ ಮನೆಗೆ ಬಿಟ್ಟು ಕೊಟ್ಟಿರುವೆಳೆಂದು ನನಗೆ ವ್ಯಂಗ್ಯವಾಗಿ ಹಂಗಿಸ್ತೀಯ? ಬರ್ಲಿ ನನ್ನ ಗಂಡ, ಈ ಮನೆಯಲ್ಲಿ ನಾನಿರ್ಬೇಕು ಒಂದು, ಇಲ್ಲ ನೀನಿರ್ಬೇಕು ಒಂದು. ಬೇಡಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನೋಡು, ನೀ ನನಗೇನಂದ್ರೂ ಸಹಿಸಿಕೊಳ್ತೀನಿ. ಆದ್ರೆ ನನ್ನ ಅಕ್ಕನ ಆಸ್ತಿಯ ಬಗ್ಗೆ ಇಲ್ಲ ಸಲ್ಲದನ್ನ ನಾನೇನ ಹತ್ರ ಹೇಳ್ದೆ ಅಂತ ಮಾವನಿಗೆ ಮಾತ್ರ ಹೇಳ್ಬೇಡಮ್ಮ. ನಿನ್ನ ಕಾಲಿಗೆ ಕಾಲಿಗೆ ಬೀಳ್ತಾಳೆ, ಕಾಲಿಗೆ. ಏನೇ ಭಿಕಾರಿ ಹೆಣ್ಣೆ, ತುತ್ತು ಕೂಡಿಗಾಗಿ ದಿನಕ್ಕೊಬ್ಬ ಪರಪುರುಷನ ಕೈ ಹಿಡಿದು ಕೊಂಡ ನನ್ನ ಮೈದನನ ತಲೆ ಕೆಡಿಸಿ ಅವನನ್ನ ನಿನ್ನ ಹಿಂದೆನೆ ತಿರುಗುವಂತೆ ಮಾಡಿ ಈಗ ನನಗ ಹಚ್ಚಾಕ ಬಂದೀಯಾ ನಿನ್ನ ಮಾಯಾದ ಗತ್ತು. ಈಗ ನೀ ಒಳ್ಳೆಯ ಮಾತಿನಿಂದ ಕಸ ಮುಸರಿ ಮಾಡಿ ನನ್ನ ನರ್ವೆ ತೊಳೆದುಕೊಂಡು ಬರ್ತೀಯೋ ಏನು? ಹೀಗೆ ಹತ್ತು ಹತ್ತು ನಿನ್ನ ಮನೆ ನಾವು ನಾಶ ಮಾಡಿದಂತೆ ಈ ಮನೆಯನ್ನು ನಾಶ ಮಾಡ್ತೀಯೋ? ಮಾಡ್ತೀನಮ್ಮ, ಮಾಡ್ತೀನಿ. ನೀನು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತೀನಿ. ಆದ್ರೆ ಗರತಿ ಆಗೋ ಬಾಳು ಈ ನನ್ನ ಬಾಳಿಗೆ ಬರೆ ಎಳೆಯುವಂತ ಮಾತನ್ನ ಮಾತ್ರ ಆಡಬೇಡ. ದಿನಕ್ಕೊಬ್ಬ ಮಿಂಡನ ಕೈ ಹಿಡಿದು ಕಂಡವರಿಗೆ ಸೆರಗಾಸೋಕೆ ನಿನ್ನಂತ ಹೇಸಿ ಹೆಣ್ಣಲ್ಲವೇ ನಾನು? ಎದುರಿಗೆ ಬಂದ ಗಂಡಸ ಭಂಡರಾಗಿದ್ರೆ ಅಂಥವ್ರು ಎದೆಯನ್ನು ಸೀಳಿ ರಕ್ತ ಕೊಡುವ ರಾಕ್ಷಸಿ ನಾನು. ಬಿದ್ದರೆ ಗಂಡನ ಪಾದದಲ್ಲಿ ಗರತಿಯಾಗಿ ಬೀಳುವೆ, ಎದ್ದರೆ ಮಹಾಕಾಳಿಯಾಗಿ ಒಬ್ಬೊಬ್ಬರ ಎದೆಯನ್ನು ಬಗೆದು ರಕ್ತವನ್ನು ಕೊಡುವ ರಾಕ್ಷಸಿಯಾಗುವೆ. ಎಡೆ ನನಗೆ ನೀ ಎದುರು ಮಾತಾಡಿದೀಯಾ? ಈಗ ಹೋಗಿ ನಡು ಗಂಡನ ಕರ್ಕೊಂಡು. ಅಮ್ಮ, ಎಂಥ ಮದ ತುಂಬಿದೆ ಈ ಹೆಣ್ಣಿನಲ್ಲಿ. ಇಂಥ ಹೆಣ್ಣು ಇರೋ ಮನೆಯಲ್ಲಿ ಹೇಗೆ ಜೀವನ ಸಾಗಿಸ್ಬೇಕು? ಈ ಮನೆಯಲ್ಲಿ ನಾನು ದಾಸಿಯಾಗಿ ಬದುಕಬೇಕೆ? ಇದೇನು ನನ್ನ ಸ್ಥಿತಿ? ಇದೇನು ನನ್ನ ಗತಿ? ದೇವ್ರೇ, ಜ್ಯೋತಿ, ಜ್ಯೋತಿ, ಬನ್ನಿ ಸ್ವಾಮಿ, ಈಗ ಬಂದ್ರ? ಜ್ಯೋತಿ, ಇನ್ನು ಕೆಲಸ ಮಾಡ್ತಾ ಇದೆಯಲ್ಲ,
ಇನ್ನೂ ಊಟ ಮಾಡಿಲ್ಲವೇ? ಜ್ಯೋತಿ, ಏನಿದೆ ನಿನ್ನ ಕಣ್ಣಲ್ಲೇ ನೀರು? ಯಾಕೆ ಈ ಮೌನ? ಅದು ಜ್ಯೋತಿ, ಹುಲಿ ಅಂತ ನಿನ್ನ ಗಂಡ ನಿನ್ನ ಬಳಿ ಇರುವಾಗ ನೀನ್ ಈ ರೀತಿ ಕಣ್ಣೀರು ಹಾಕುವುದೇ? ಇಲ್ಲ, ಅಣ್ಣ ಅತ್ತಿಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ರೆ, ಇಲ್ಲ ಅರಮನೆ ಸುಟ್ಟು ಹೋಯಿತೆಂದು ನಿಟ್ಟುಸಿರು ಹಾಕುವೆಯಾ? ಹೇಳು ಜ್ಯೋತಿ, ಹೇಳು. ಛೇ ಛೇ, ಹಾಗೇನು ಇಲ್ಲ ರೀ. ತೀರಿ ಹೋದ ನನ್ನ ಅಕ್ಕನ ನೆನಪಾಯ್ತು ಅಷ್ಟೇ. ಅದಕ್ಕೆ ಈ ಕಣ್ಣಲ್ಲಿ ನೀರಷ್ಟೇ. ಹೊಚ್ಚಿ, ನಿನ್ನ ಸತ್ತು ಹೋದ ಅಕ್ಕ ಮತ್ತೆ ಬರುವಳೆ? ಈಗಿದ್ದವಳು ನಿನ್ನ ಅಕ್ಕನಲ್ಲವೇ? ಈಗಿದ್ದವಳು ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ. ಅಣ್ಣ ನಮ್ಮಿಬ್ಬರ ಮೇಲೆ ಏನೇನೋ ಆಸೆ ಇಟ್ಟುಕೊಂಡದಾನೆ. ಇದನ್ನೆಲ್ಲ ಯೋಚಿಸದೆ ನೀನು ಅಳಿತಾ ಕುಳಿತರೆ ನಿನ್ನ ಗಂಡನಾದ ನನ್ನ ಮನಸ್ಸಿಗೆ ನೋವಾಗುತ್ತೆ. ಛೇ ಛೇ, ದಯವಿಟ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ. ಆ ಚಂದ್ರ ನಗಿಸುವ ಚಂದಿರ ನೀವಾಗಿರ್ಬೇಕಾದ್ರೆ ನಾನು ಯಾಕ್ರಿ ನೋವು ಪಡಬೇಕು? ನೋಡಿ, ನಿಮ್ಮ ಕೈ ಹಿಡಿದ ಬಂದ ನಾನು ಸದಾ ಆನಂದವಾಗಿ ಉದಯಿಸುವ ಸೂರ್ಯನಂತೆ ಬೆಳಗುವ ಆಸೆಯಂತೆ ನಿಮ್ಮ ಜೊತೆ ಬದುಕಬೇಕು ಅಂತ ನನ್ನ ಆಸೆ. ಹಾಗಾದ್ರೆ ಈ ಅಕ್ಕರ ಚುಕ್ಕಿಯಂತೆ ಮಿನುಗುತ್ತಾ ಒಂದು ಗೀತೆಯನ್ನು ಹಾಡುವ. ಆಗ್ಲಿ ಪತಿದೇವ, ನಿಮ್ಮ ಮಾತನೆ ಮೀರೋದುಂಟೆ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ರಾತ್ರಿಗಳೆಲ್ಲ ಒಡಲನೆ ದಾಟಿ ನಿನ್ನಂತ ಶ್ರೀಮತಿ ಮೈಗಿರಿಯಾದ, ನಿನ್ನಂತ ಗುಣಮತಿ ಜೊತೆಯಾದಾಗ ನಿನ್ನದು ಆನಂದವೇ. ಎಂದು ಹೀಗೆ ನಾವು ಸೇರಿ ಮಾಡುವಾಗ ಬದುಕು ಸ್ವರ್ಗವೇ. ಹೇ, ತಂಗಿ ಜ್ಯೋತಿ. ಅಣ್ಣ ನೀನಾ ಯಾವಾಗ ಬಂದೆ ಅಣ್ಣ? ನಾನಲ್ಲದೆ ರವಿಕುಮಾರ ಸಹ ಬಂದಿದ್ದಾನೆ. ಓ ರವಿ, ಇವನು ನನ್ನ ಮಗ. ಬಾ ಕಂದ. ಇದೇನು ಕಂದ, ಎಷ್ಟೊಂದು ಬಡವಾಗ್ಬಿಟ್ಟಿದೆಯಲ್ಲಪ್ಪ. ಏನಣ್ಣ, ಒಂದು ಮಾತು ಸಹ ನಿನ್ ತಂಗಿ ತಿಳಿಸದೆ ನೀವಿಬ್ರು ಎಲ್ಲಿ ಮಾಯವಾಗ್ಬಿಟ್ಟಿದ್ರಿ? ಹೇಗಿದ್ರು ಎಲ್ಲಿದ್ರು ಅಂತ ನಾನು ಒಂಟಿಯಾಗಿ ನಿಮ್ಮ ದಾರಿನ ಕಾಯ್ತಾ ಇದ್ದೆ. ಯಾಕೆ ಈ ಅಬಲೆ ಹೆಣ್ಣು ನೆನಪಾಗ್ಲಿಲ್ವೇನಣ್ಣ ನಿಮ್ಗೆ? ಕ್ಷಮಿಸಮ್ಮ, ಧನಿಕರ ದೌರ್ಜನ್ಯದ ಸಿಡಿಲಿನ ಅರಬಟದ ಹೊಡೆತಕ್ಕೆ ನನ್ನ ಸಂಸಾರ ನುಚ್ಚು ನೂರಾದರು. ನಾ ಹುಚ್ಚನಾಗಿ ನಿಮ್ಮನ್ನ ಕೈ ಬಿಟ್ಟಿಲ್ಲಮ್ಮ, ಕೈ ಬಿಟ್ಟಿಲ್ಲ. ತಬ್ಬಲಿಯಾದ ಕಂದನಿಗೆ ತಾಯಿಯ ನೆನಪು ಮರೆಯಾಗಿಸುವುದಕ್ಕೆ ಮರೆಯನಾಗಿದ್ದೆ. ಆದರೆ ತಂಗಿ, ಈ ನಿನ್ನ ಸಂಕಟದ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲದಂತಾಯ್ತಲ್ಲ ತಂಗಿ, ಉತ್ತರ ಇಲ್ಲದಂತಾಯಿತು. ಇದೇನಣ್ಣ ನಿನ್ನ ತಂಗಿ ಹೇಳೋ ಮಾತು? ಹೌದಮ್ಮ, ಇದ್ದೊಬ್ಬ ತಂಗಿಯ ತಲೆ ಮೇಲೆ ಅಕ್ಷತೆಯನ್ನು ಹಾಕ್ಲಿಲ್ವಲ್ಲ ಎಂದು ಸಂಕಟ ಉರಿಯುತ್ತಮ್ಮ, ನನಗೆ ಸಂಕಟ ಉರಿಯುತ್ತೆ. ಅಣ್ಣ, ಹೌದಬ್ಬ, ಇದ್ದೊಬ್ಬ ಅಣ್ಣನಿದ್ದರು ಮದ್ದಿನ ದೀಪವನ್ನೇ ಉರಿಸಿದನೆ ಹೊರತು ಮಂಗಳ ದೀಪ ಉರಿಸಲಿಲ್ಲ ತಂಗಿ. ನಿನ್ನ ಬಾಳಿಗೆ ಮಂಗಳ ದೀಪ ಉರಿಸಲಿಲ್ಲ. ಸಮಾಧಾನ ತಂದಿಕೋ ರಾಜು, ಸಮಾಧಾನ ತಂದಿಕೋ. ವಿಧಿಯಾಟ ಬಲ್ಲವರಾರು. ನಿನ್ನೆ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಲವೆಂದು ವ್ಯತ್ಯಪಟ್ಟಿಕೊಳ್ಳಬೇಡ. ನಿನ್ನ ತಂಗಿಗೆ ಆ ಮಂಗಳ ಗೌರಿಯ ಸಾಕ್ಷಿಯಾಗಿ ತಾಳಿ ಕಟ್ಟಿರು ಎಂದಾಗ ನೀನು ಹಾಕುವ ಅಕ್ಷತೆ ಭಾರ ಆ ಮಂಗಳ ಗೌರಿ ಹಾಕಿದ್ದಾಳೆ. ಹಾ, ಈಗ ಮಗುವನ್ನು ಕರೆದುಕೊಂಡು ಊಟ ಮಾಡೋಣ. ಬಾ ಬಾ ಕಂದ, ಒಳಗೆ ಹೋಗೋಣ. ಒಳಗೆ ಬೇಡಪ್ಪ, ನಾನು ಇಲ್ಲೇ ಕುಳಿತುಕೊಂಡು ಊಟ ಮಾಡ್ತೀನಿ. ಯಾಕೆ ತಮ್ಮ, ಇದು ನಿನ್ನ ಮನೆ ಅಲ್ಲವೇ? ಮನೆ ಹೌದು ಚಿಕ್ಕಪ್ಪ, ಅಪ್ಪನೆಲ್ಲದೆ ಒಳಗೆ ಹೋಗುವಂತಿಲ್ಲ. ತಂಗಿ, ಅಣ್ಣ ಇವನು ಬಹಳ ಹಠಮಾರಿ ಅಮ್ಮ, ಇವನಿಗೆ ಇಲ್ಲೇ ಊಟಕ್ಕೆ ಬಿಡಿಸಿಬಿಡು. ಸರಿನಾ? ನಾವು ಸ್ವಲ್ಪ ಮಾಮನವರಿಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ ವರೆಗೆ ಹೋಗಿ ಬರ್ತೀವಿ. ಬಾ ಹುಲಿಯ, ಹೋಗಿ ಬರೋಣ. ಸರಿನಾ? ಬಾ ಕಂದ. ಇಲ್ಲಿವರೆಗೂ ತಾಯಿ ಅಕ್ಕರತೆಯನ್ನು ಮರೆತು ಮಕ್ಕಳಿಲ್ಲದೆ ಕಷ್ಟ ಪಡ್ತಾ ಇದ್ದೆ. ಆದ್ರೆ ನಿನ್ನೆ ನೋಡಿದ ಮೇಲೆ ತಾಯಿಯ ಸುಖ ಏನು ಅಂತ ಅರ್ಥವಾಗ್ತಾ ಇದೆ. ಬಾ ಕಂದ, ಹಸಿದನೆ ನೋಡಲಿಕ್ಕೆ ನಾನು ಈಗಲೇ ಹೋಗಿ ಅನ್ನ ತೆಗೆದುಕೊಂಡು ಬರ್ತೀನಿ. ಊಟ ಮಾಡುವಂತೆ. ಕಂದ, ನಿಧಾನವಾಗಿ ಉಣ್ಣಪ್ಪ. ಅಮ್ಮ, ಎಂತ ನಿನ್ನ ಅಮೃತಾಸ್ತ್ರದಿಂದ ಈ ಬಿಸಿ ಪ್ರಸಾದವನ್ನು ತಯಾರಿಸಿದಮ್ಮ, ಎಷ್ಟೊಂದು ರುಚಿಕಟ್ಟಾಗಿದೆ. ಸರಿ ಕಂದ, ಹಾಗಾದ್ರೆ ನೀನ್ ಇಲ್ಲೇ ಇರು, ಇನ್ನು ಸ್ವಲ್ಪ ಅನ್ನ ತೆಗೆದುಕೊಂಡು ಬರ್ತೀನಿ. ಏನೇ ಜ್ಯೋತಿ ಇದು? ಮನೆಯಲ್ಲಿ ಊಟದ ವ್ಯವಸ್ಥೆ? ಇವನ್ ಯಾವ ಊರ ತಿರುಕನು? ಊಟಕ್ಕೆ ಕುಳಿತವನು ಅಮ್ಮ. ಯಾರೋ ನಿಮ್ಮಮ್ಮ? ಹೆಚ್ಚುಕ ಸಿಕ್ಕವರ ಮನೆಗೆ ಅಮ್ಮ ಎಂದು ಬಂದು ತಕ್ಕಂತೆ ಊಟ ನೀಡಿಸಿಕೊಂಡು ನನಗೆ ಚೀರಿ ವಕ್ರದ ದೃಷ್ಟಿಯಿಂದ ನೋಡುವಿಯೋ? ಒಳ್ಳೆ ಮಾತಿನಿಂದ ಹೊರಗೆ ಹೋಗುವಿಯೋ? ಇಲ್ಲ ಕಟ್ಟೆಂದು ಅಕ್ಕ, ಏನು ಮಾಡ್ತಾ ಇದೀಯಮ್ಮ? ಈ ರೀತಿ ಮಾತಾಡೋಕೆ ಅವನೇನು ಬೀದಿ ಭಿಖಾರಿ ಇಲ್ಲ, ಅವನೇ ಮನೆಯ ಮಗ.
ಹಿಂದೆ ತೀರಿ ಹೋದ ನನ್ನ ಅಕ್ಕನ ಮಗ. ಅಷ್ಟೇ ಅಲ್ಲ, ಇನ್ನು ಮುಂದೆ ಈ ಮನೆಯ ಕೀರ್ತಿ ಶಿಖರ ಅವನು. ಏನೇ ಕಯ್ಯಾಳಿ, ನನ್ನ ಗಂಡನಿಗೆ ಒಂದು ಮಕ್ಕಳೇ ಆಗಿಲ್ವಂತೆ. ನೀನೇ ಈ ಕೂಸನ್ನ ಮದುವೆಗೆ ಮುಂಚೆ ಹೆತ್ತು ಎಲ್ಲಿಯವರೆಗೂ ಆಪತ್ ಬಾಂಧವರ ಆಶ್ರಯದಲ್ಲಿ ಇವನನ್ನ ಕೈ ಬಿಟ್ಟು ಈಗ ದಿಟ್ಟ ನನ್ನ ಮೈದುರನ ಕೈ ಹಿಡಿದು ಅವರಿಗೇನೆ ಮೋಸ ಮಾಡಿ ಈಗ ಇವರಿಗೆ ಈ ಮನೆಯ ಕೀರ್ತಿ ನಂದ ದೀಪವೆಂದು ಚಂದಾಗಿ ಹೇಳುವಿಯ ಹಲಸು ಮುಂಡೆ. ಅಮ್ಮ, ನನ್ನ ಸಲುವಾಗಿ ನೀನೇ ಕೇಳಿಂದ ಒದಗಿಸಿಕೊಂಡು ಸಂಕಟ ಪಡುತ್ತಿರುವಿರಿ ತಾಯಿ. ಈ ರೀತಿ ಇವಳಿಂದ ಮಾತನಿಸಿಕೊಂಡು ಈ ಮನೆಯಲ್ಲಿದ್ದರೂ ನಾನಾದರೂ ಏನು ಮಾಡಲಿ? ಜನ್ಮ ನೀಡಿದ ತಾಯಿ ನನ್ನಿಂದ ದೂರ ಹೋಗಿರುವಾಗ ಈ ಮಳೆಯಿದ್ದರೂ ನಾನಾದರೂ ಏನು ಮಾಡಲಿ? ಇವಳೇ ಸಂತೋಷದಿಂದಿರಲಿ, ನಾನು ಬರ್ತೀನಿ. ಬೇಡ ಕಂದ, ನಿಂತುಕೊಳ್ಳಪ್ಪ. ನೋಡಕ್ಕ, ಅವನು ಏನು ಅರಿಯದ ಹಸಗೂಸಮ್ಮ, ಈ ಮನೆಯ ಕೀರ್ತಿ. ದಯವಿಟ್ಟು ಅವನನ್ನ ಮಾತ್ರ ಈ ಮನೆಯಿಂದ ಹೊರ ತಳ್ಳಬೇಡಮ್ಮ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಅವನನ್ನ ಹೊರ ಹಾಕ್ಬೇಡ ತಾಯಿ. ಹೊಲಸು ಮುಂಡೆ. ಅಮ್ಮ, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದ ನಾನು ನಿನಗೆ ಏನೆಂದು ಉತ್ತರ ಕೊಡಲಿ? ಹಿಂದೆ ನಾಡಿಗಾಗಿ ಹೋರಾಡಿದ ಸತ್ತು ಹೋದ ನರಗುಂದ ದಾಸರು, ವೀರ ಸಿಂಧು ಲಕ್ಷ್ಮಣ್, ಬಾಬಾ ಸಾಹೇಬ್ ಅವರ ಕತೆ ನಿನಗೆ ಗೊತ್ತಲ್ಲವೇ? ಅವರೆಲ್ಲ ವೈರಿಗಳೊಡನೆ ಹೋರಾಡಿ ಯುದ್ಧ ಭೂಮಿಗಿಳಿದ ತಮ್ಮ ತಮ್ಮ ತಾಯಂದಿರಿಗೆ ಹೇಳದಂತಹ ಕುಲದೇವ ವೆಂಕಟಪತಿ ತುಳಸಿಗೇರಿ ಹನುಮಪ್ಪನೇ ನಮ್ಮನ್ನು ಕೈಬಿಟ್ಟು ನಿಂತಿರುವಾಗ ನಾನು ನಿಮ್ಮನ್ನು ಕಾಪಾಡಲು ಎಷ್ಟರವಣಿದ ಅವರ ಮಾತಿನಲ್ಲಿ ಹೇಳುತ್ತೇನೆ. ಏನೆಂದು ಕಂದ? ನನ್ನನ್ನು ಎತ್ತ ಧರ್ಮ ದೇವತೆ ಕೈಬಿಟ್ಟು ಹೋಗಿರುವಾಗ, ಮಲ ಎಂಬ ಮದ ಕ್ರೋಧದಲ್ಲಿ ಸಿಕ್ಕು ಸಾಯುತ್ತಿರುವಾಗ ನಿನ್ನನ್ನು ಹೇಗೆ ಮುಂದೆ ನಾನು ಸಂರಕ್ಷಿಸಲು ತಾಯಿ? ಕೈ ಮುಗಿದು ಕೇಳುವೆ, ನನ್ನ ದಾರಿಯನ್ನು ಹಾಕೊಂಡುಕೊಳ್ಳುವೆ. ಅಯ್ಯೋ ಕಂದ, ಹಾಗೆಲ್ಲ ಮಾತಾಡ್ಬೇಡವು. ನೀನೇ ಈ ಮನೆಯ ನಂದ ದೀಪ. ನೀನ್ ಹೊರಟು ಹೋದ್ರೆ ನಾನು ಇರ್ತೀನೇನ? ನೀನೇ ಇಲ್ಲ ಅಂದ್ರೆ ನನ್ನ ಗತಿ ಏನು ಕಂದ? ಏನೇ ಚಿನಾಡಿ ಹೆಣ್ಣೆ, ನನ್ನ ಮುಂದೆನೆ ಇಬ್ರು ಹಾರಾಡಿ ಮಾತಾಡ್ತೀರಾ? ಪ್ರೀತಿ ಏನಿದೆಯಲ್ಲ? ಇನ್ನು ಏನಿದು ಅಂತ ಕೇಳ್ತೀರಲ್ರಿ? ನನ್ನ ಬಂಗಾರದಂತ ಮಗನನ್ನ ತಿರುಕುನಂತೆ ಹೊರಗೆ ಕೂಡಿಸಿ ಊಟ ಮಾಡಿಸ್ತಿದ್ದಾಳೆ. ಹೀಗೆ ಮಾಡಿ ಅಂತ ಕೇಳಿದ್ರೆ ನನ್ನನ್ನೇ ಹೊಡಿಲಿಕ್ಕೆ ಬರ್ತಾಳೆ. ನೋಡ್ರಿ ನೋಡ್ರಿ, ಮತ್ತೆ ಹೇಗೆ ಬರ್ತಾಳೆ. ಇರಲಿ ಬಿಡಿ ಪ್ರೀತಿ, ಇವ್ರ ಸಣ್ಣವಳು ಅಪ್ಪ ತಿಳಿಯದೆ ಸತ್ರೆ ಒಂದು ತಪ್ಪು ಮಾಡಿದರೆ ಅದನ್ನೇ ದೊಡ್ಡದು ಮಾಡುವುದೇ. ಮಗು ರವಿಕುಮಾರ, ನಿನ್ನ ಚಿಕ್ಕಮ್ಮಳ ಜೊತೆ ಒಳಗೆ ಹೋಗಪ್ಪ. ಪ್ರೀತಿ, ಜ್ಯೋತಿ ಕರೆದುಕೊಂಡು ನಡಿ ಇವನನ್ನು. ಏನ್ರಿ ಇದು ಅಸಭ್ಯತನ? ನನಗೆ ಮಕ್ಕಳಿಲ್ಲವೆಂದು ಸುಳ್ಳುತನ ಹೇಳಿ ನೀನೇ ಈ ಮನೆಗೆ ಸರ್ವಾಧಿಕಾರಿ ಎಂದು ಹೇಳಿ ಎಷ್ಟೊಂದು ಹೊಲಸು ತುಂಬಿರುವಿರಾ ಈ ಮನೆಯಲ್ಲಿ? ಅದೆಲ್ಲ ನಿನಗೆ ತಿಳಿಯದ ವಿಚಾರ. ಅದನ್ನೆಲ್ಲ ನನ್ನ ಸ್ನೇಹಿತ ಶರತ್ ನನ್ನೆದುರಿಗೆ ನಿನಗೆ ಹೇಳಿಲ್ಲವೇ? ಯಾಕೆ ನಿನಗೆ ಚಿಂತೆ? ನಾನು ಸರ್ವಾಧಿಕಾರಿ ಇದ್ದರೆ ನೀನು ಸರ್ವಾಧಿಕಾರಿ ಹೆಂಡತಿ ಅಲ್ಲವೇ? ಇದು ಒಂದು ಚಾಣತನವೇ? ಅದನ್ನೆಲ್ಲ ನಾನು ರಾಜಕೀಯ ರಂಗ ಸೇರಿದ ನಂತರ ನಿನಗೆ ತಿಳಿಸಿ ಹೇಳ್ತೀನಿ. ಮೊದಲು ಬೇಸತ್ತು ಬಂದ ಈ ಕಲ್ಲಾದ ಹೃದಯಕ್ಕೆ ಪ್ರೇಮವೆಂಬ ರಾಗತಂತಿ ವೀಣೆಯಿಂದ ನುಡಿಸಿ ಆಡಿಸು ಎನ್ನ ಮನವನು. ಧರೆಗಳ ಮಾತು ಎಂದಾದ್ರೂ ಮೀರೋದುಂಟೆ?